Hello everyone, welcome back to Nammalax Bangalore Presents Current Issue of the Day episode number 227. So in today's episode number 227, we'll discuss about Cyclone Manta. ಸೊ ಇವತ್ತಿನ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ ವಾಟ್ ಈಸ್ ದಿಸ್ ಸೈಕ್ಲೋನ್ ಮಾಂತಾ, ಯಾಕೆ ಎಷ್ಟೊಂದು ನ್ಯೂಸ್ ಇದೆ ಅಂತ ನೋಡೋಣ. ಜೊತೆಗೆ ವಿಲ್ ಆಲ್ಸೋ ಡಿಸ್ಕಸ್ ದ ಸ್ಟ್ಯಾಟಿಕ್ ಪಾರ್ಟ್, ದಟ್ ಈಸ್ ವಾಟ್ ಈಸ್ ಸೈಕ್ಲೋನ್, ಹೌ ಆರ್ ದೇ ಕ್ಲಾಸಿಫೈಡ್, ವಾಟ್ ಆರ್ ದ ಸ್ಟೇಜಸ್ ಆಫ್ ಸೈಕ್ಲೋನ್ ಅಂಡ್ ವಾಟ್ ಆರ್ ದೀಸ್ ರೆಡ್ ಅಂಡ್ ಯೆಲ್ಲೋ ಅಂಡ್ ಆರೆಂಜ್ ಅಲರ್ಟ್ಸ್. ಎವ್ರಿಥಿಂಗ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಟುಡೇಸ್ ವಿಡಿಯೋ. ಸೊ ಏನಪ್ಪ ಇದು ಸೈಕ್ಲೋನ್ ಮಾಂತಾ ಅಂದ್ರೆ, ಸೈಕ್ಲೋನ್ ಮಾಂತಾ ಇಸ್ ಅ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ that formed over the southeast Bay of Bengal in October 2025. It was named Monta by Thailand. ಅದರ ಅರ್ಥ ಏನು ಅಂತಂದ್ರೆ a fragrance of beautiful flower in Thai. ನೀವು ಕೇಳಬಹುದು ಯಾಕೆ ಇಂಡಿಯಾದಲ್ಲಿ ಬರ್ತಿರುವಂತ ಸೈಕ್ಲೋನ್ಗೆ ಥೈಲ್ಯಾಂಡ್ ಅವರು ನೇಮ್ ಮಾಡ್ತಿದ್ರಂತ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. As per IMD, that is Indian Meteorological Department, Monta reached severe cyclonic storm category, bringing heavy rainfall, strong winds, and coastal warnings to India's east coast. In today's newspaper, andre 29th October ಅಲ್ಲಿ it has already made landfall on Andhra Pradesh. So, according to the report, ಇವತ್ತಿನ ನ್ಯೂಸ್ ಪೇಪರ್ ರಿಪೋರ್ಟ್ ಅಲ್ಲಿ ಇದು ಎಷ್ಟೊಂದು ಡ್ಯಾಮೇಜ್ ಮಾಡಿದೆ ಅಂತಂದ್ರೆ, ವಿಲ್ ಜಸ್ಟ್ ಗಿವ್ ಅನ್ ಅಮೌಂಟ್ ಆಫ್ ದ ಡ್ಯಾಮೇಜ್. ಓಕೆ, ಸೊ ಅಕಾರ್ಡಿಂಗ್ ಟು ದ IMD ಅಂಡ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಆಂಧ್ರ ಪ್ರದೇಶ್, ಓಕೆ, SDMA, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಫ್ ಆಂಧ್ರ ಪ್ರದೇಶ್ ಪ್ರಕಾರ 35,000 people were evacuated to 400 plus relief camps. ಜೊತೆಗೆ 83,000 farmers were affected with 43,000 hectares of crops damaged ಅಂತೆ. And then ಪವರ್ ಸೆಕ್ಟರ್ ಅಲ್ಲಿ it has resulted in 2,200 crore rupees loss. ಜೊತೆಗೆ 20 trains, 50 plus flights were cancelled. So this is the economic impact of cyclone Monta. Okay, so this is about the current aspect. And also rainfall ಅಲ್ಲಿ according to IMD 167 millimeter rainfall ಆಗಿದೆ and 100 plus millimeter rainfall in Prakasam district. So many of the areas ಅಲ್ಲಿ ರೆಡ್ ಅಲರ್ಟ್ ನ ಘೋಷಣೆ ಮಾಡಿದ್ದಾರೆ, many of the areas ಅಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಏನಪ್ಪ ಇದು ಆರೆಂಜ್ ರೆಡ್ ಅಲರ್ಟ್ ಕೂಡ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಅಬೌಟ್ ಸೈಕ್ಲೋನ್ ಮಾಂತಾ. ನೇಮಿಂಗ್ ಯಾರು ಕೊಟ್ಟಿದ್ದಾರೆ? ಥೈಲ್ಯಾಂಡ್ ಅವರು. ಅದರ ಅರ್ಥ ಏನು? ಫ್ರಾಗ್ರೆಂಟ್ ಆರ್ ಬ್ಯೂಟಿಫುಲ್ ಫ್ಲವರ್. ಬಟ್ ಹೆಸರಿಗಷ್ಟೇ ಫ್ರಾಗ್ರೆಂಟ್ ಆರ್ ಬ್ಯೂಟಿಫುಲ್ ಫ್ಲವರ್, ಬಟ್ ಇನ್ ರಿಯಾಲಿಟಿ ಮೋಂತಾ ಏನಿದೆ, ಇಟ್ ಈಸ್ ಅ ವೈಲೆಂಟ್ ಸೈಕ್ಲೋನ್. ಓಕೆ, ನೌ ಮೂವಿಂಗ್ ಆನ್ ಟು ದ ಸ್ಟ್ಯಾಟಿಕ್ ಪಾರ್ಟ್. ವಾಟ್ ಈಸ್ ಅ ಟ್ರಾಪಿಕಲ್ ಸೈಕ್ಲೋನ್? ವಾಟ್ ಆರ್ ಸೈಕ್ಲೋನ್ಸ್? ಓಕೆ, ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಸೈಕ್ಲೋನ್ಸ್ ಅಲ್ಲಿ ಎರಡು ಟೈಪ್ ಇರುತ್ತೆ. ಒಂದು ಟ್ರಾಪಿಕಲ್ ಸೈಕ್ಲೋನ್, ಇನ್ನೊಂದು ಟೆಂಪರೇಟ್ ಸೈಕ್ಲೋನ್. ಸೊ ಆಸ್ ದ ನೇಮ್ ಸಜೆಸ್ಟ್, all the cyclones that form in the area between tropical region are called a tropical, and above tropical region or temperate region ಬಂದಿರೋದಕ್ಕೆಲ್ಲ tropical temperate cyclone ಅಂತ ಕರೀತಾರೆ. ಸೊ ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ಟ್ರಾಪಿಕಲ್ ಸೈಕ್ಲೋನ್ ಹ್ಯಾಸ್ ಒರಿಜಿನ್ ಓನ್ಲಿ ಓವರ್ ದ ವಾಟರ್ಸ್, ಅಂದ್ರೆ ಓಷನ್ ಮೇಲೆ ಅಷ್ಟೇ ಆಗುತ್ತೆ. ಬಟ್ ವೇರಸ್ ಟೆಂಪರೇಟ್ ಸೈಕ್ಲೋನ್ ಬೋತ್ ವಾಟರ್ ಅಂಡ್ ಲ್ಯಾಂಡ್ ಮೇಲೆ ಆಗುತ್ತೆ. ಅಂಡ್ ಏರಿಯಾ ಕವರ್ಡ್ ಬೈ ಟ್ರಾಪಿಕಲ್ ಸೈಕ್ಲೋನ್ ಕಂಪೇರ್ಡ್ ಟು ಟೆಂಪರೇಟ್ ಸೈಕ್ಲೋನ್ ಇಸ್ ವೆರಿ ಲೆಸ್. ಓಕೆ, ನೌ ವಾಟ್ ಆರ್ ಸೈಕ್ಲೋನ್ಸ್? ಸೈಕ್ಲೋನ್ಸ್ ಅನ್ನ ಜಿಯೋಗ್ರಫಿಯಲ್ಲಿ, ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡಿದಾಗ we call them as atmospheric disturbance. ಏನಿದು? ಅಟ್ಮಾಸ್ಫಿಯರಿಕ್ ಡಿಸ್ಟರ್ಬೆನ್ಸ್. ಸೊ ಏನಂದ್ರೆ ಇದು ಟ್ರಾಪಿಕಲ್ ಸೈಕ್ಲೋನ್ ಈಸ್ ಅ ರ್ಯಾಪಿಡ್ಲಿ ರೊಟೇಟಿಂಗ್ ಸ್ಟಾರ್ಮ್ ಸಿಸ್ಟಮ್ ವಿಚ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಲೋ ಪ್ರೆಷರ್ ಸೆಂಟರ್, ವಾರ್ಮ್ ಓಷನ್ ಏರ್ ರೈಸಸ್ ಕ್ರಿಯೇಟಿಂಗ್ ಅ ಲೋ ಪ್ರೆಷರ್ ಝೋನ್ ಅಟ್ ದ ಸೆಂಟರ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ದೆನ್ ಸ್ಟ್ರಾಂಗ್ ವಿಂಡ್ಸ್ ಸ್ಪೈರಲಿಂಗ್ ಅರೌಂಡ್ ದಿಸ್ ಪರ್ಟಿಕ್ಯುಲರ್ ಸೆಂಟರ್, that is air spirals inward with increasing intensity. ಇದಾದ್ಮೇಲೆ it will result in heavy rainfall and thunderstorms. That is condensation releases energy fueling the system. And ಅದು ಎಲ್ಲಿ ಫಾರ್ಮ್ ಆಗುತ್ತೆ ಅಂದ್ರೆ, they form over warm ocean waters with the temperatures above 26.5 degrees Celsius, where heat and moisture fuel rising air, condensation and energy release, which creates a self-sustaining vortex. ಏನಪ್ಪ ಇದು ಅಂತಂದ್ರೆ, ಇಲ್ಲಿ ನೋಡಿ, ಈ ಇಮೇಜ್ ನ ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೈಕ್ಲೋನ್ ಆಗುತ್ತೆ ಅಂದ್ರೆ, ಇಲ್ಲಿ ನಾರ್ಮಲ್ ಆಗಿ ಜಿಯೋಗ್ರಫಿಯಲ್ಲಿ ಯು ಟು ಅಂಡರ್ಸ್ಟ್ಯಾಂಡ್, ಅಸೆಂಡಿಂಗ್ ಏರ್ ಇದ್ರೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಡಿಸೆಂಡಿಂಗ್ ಏರ್ ಇತ್ತಂದ್ರೆ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಅಟ್ ದ ಸೆಂಟರ್ ಏನಿರುತ್ತೆ ಲೋ ಪ್ರೆಷರ್, ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದಂಗೆ. ಸೊ ಏನ್ ಮಾಡುತ್ತೆ ಅಂದ್ರೆ, ಏರ್ ಅಸೆಂಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಸೆಂಡ್ ಆಗಿ ಸ್ಟಾರ್ಟ್ ಮಾಡಿದಾಗ ಲೋ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಸೊ ಲೋ ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ಜಿಯೋಗ್ರಫಿಲಿ ಓದಿರ್ತೀರ ನೀವು, ಎಲ್ಲಿ ಲೋ ಪ್ರೆಷರ್ ಇರುತ್ತೆ, ಇಟ್ ಸ್ಟಾರ್ಟ್ಸ್ ಅಟ್ರಾಕ್ಟಿಂಗ್ ಏರ್ ಫ್ರಮ್ ಅರೌಂಡ್ ದ ಏರಿಯಾಸ್. ಸೊ ಅಟ್ ದ ಬಾಟಮ್ ಮೇಲೆ ರೈಸ್ ಆಗದಂಗೆ ಕೆಳಗಡೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ವಿಚ್ ರಿಸಲ್ಟ್ಸ್ ಇನ್ ಅಟ್ರಾಕ್ಟಿಂಗ್ ಏರ್. ಓಕೆ, ಸೊ ಏರ್ ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಫಾಸ್ಟ್ ಫಾರ್ಮ್ ಆಗೋದು ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಕ್ರಿಯೇಟ್ ಆಗಿ ಮೇಲೆ ಹೋಗುವಂತ ಏರ್ ಏನ್ ಮಾಡುತ್ತೆ, ಇಟ್ ಸ್ಟಾರ್ಟ್ ಸ್ಪೈರಲಿಂಗ್ ಅರೌಂಡ್.
ಸ್ಪೈರಲಿಂಗ್ ಅರೌಂಡ್ ಆಗಿ ಮೇಲೆ ಹೋಗುತ್ತಲ್ಲ, ಇದಕ್ಕೆ ಐ ವಾಲ್ ಅಂತ ಕರಿತೀವಿ. ಎಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಐ ಅಂತ ಕರಿತೀವಿ, ಸ್ಪೈರಲ್ ಆಗೋದಕ್ಕೆ ಐ ವಾಲ್ ಅಂತ ಕರಿತೀವಿ. ಇದೇ ತರ ಮುಂದೆ ಹೋದಂಗೆ ಔಟ್ ಫ್ಲೋ ಸಿರಸ್ ಶೀಲ್ಡ್ ಆಗುತ್ತೆ. ಓಕೆ, ಇದಕ್ಕೆ ಅಂತೀವಿ ಅಂದ್ರೆ ಟ್ರೈಲಿಂಗ್ ಎಡ್ಜ್ ಅಂತ ಕರಿತೀವಿ. ಈ ಟ್ರೈಲಿಂಗ್ ಎಡ್ಜ್ ಅಲ್ಲಿ ಏನ್ ಕಂಡುಬರುತ್ತೆ ನಿಮಗೆ, ಸಿರಸ್ ಕ್ಲೌಡ್ಸ್ ಕಂಡು ಬರುತ್ತೆ. ಇದರಿಂದ ನಿಮ್ಗೆ ಏನಾಗುತ್ತೆ, ಇಟ್ ರಿಸಲ್ಟ್ಸ್ ಇನ್ ಲಾಟ್ಸ್ ಆಫ್ ರೇನ್ಫಾಲ್. ಜೊತೆಗೆ ಏನಾಗುತ್ತೆ, ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಕಂದ್ರೆ ಲೋ ಪ್ರೆಷರ್ ಇಂದ ಏರ್ ಮೇಲ್ ರೈಸ್ ಆಗ್ತಾ ಇಲ್ಲಿ ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ ಆಗಿ ಮುಂದೆ ಹೋದಂಗೆ ಡಿಸಿಪೇಟ್ ಆಗುತ್ತೆ, ಕೆಳಗಡೆ ಬರುತ್ತೆ, ಅಂಡ್ ದೆನ್ ಸ್ಟಾರ್ಟ್ಸ್ ಲೈಕ್ ಎನರ್ಜಿನ ಫ್ಲೋ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೋಡಿದಂಗೆ ಇಟ್ ಈಸ್ ಬಿಕಮ್ಸ್ ಅ ಕ್ಲೋಸ್ಡ್ ಸಿಸ್ಟಮ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ರೇಸ್ ಆಗುತ್ತೆ, ಈ ಕಡೆಯಿಂದ ಏರ್ ಬಂದು ಮತ್ತೆ ಅದಕ್ಕೆ ಎನರ್ಜಿನ ಇಂಡ್ಯೂಸ್ ಮಾಡುತ್ತೆ. ದಿಸ್ ಈಸ್ ಟ್ರಾಪಿಕಲ್ ಸೈಕ್ಲೋನ್ ಸ್ಟ್ರಕ್ಚರ್. ಐ ವಾಲ್, rain bands, the spiraling bonds, and the cirrus clouds. So this is what is generally known as tropical cyclone structure. Next, types and regional names. ಟ್ರಾಪಿಕಲ್ ಸೈಕ್ಲೋನ್ ಅನ್ನು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ನೇಮ್ ಇಂದ ಕರೀತಾರೆ. ಫಾರ್ ಎಕ್ಸಾಂಪಲ್, ಅಟ್ಲಾಂಟಿಕ್ ಆರ್ ಈಸ್ಟರ್ನ್ ಪೆಸಿಫಿಕ್ ಈ ರೀಜನ್ ಅಲ್ಲಿ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಇಮೇಜ್ ನೋಡಿ, ಅಟ್ಮಾಸ್ಫಿರಿಕ್ ಅಥವಾ ಅಟ್ಲಾಂಟಿಕ್ ಓಷನ್ ಮತ್ತೆ ಈಸ್ಟರ್ನ್ ಪೆಸಿಫಿಕ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಆಸ್ ಹರಿಕೇನ್, ಅಂದ್ರೆ ನಾರ್ತ್ ಅಮೆರಿಕನ್ ರೀಜನ್ ಅಲ್ಲಿ. ದೆನ್ ವೆಸ್ಟರ್ನ್ ನಾರ್ತ್ ಪೆಸಿಫಿಕ್ ಅಂತಂದ್ರೆ ಚೈನಾ, ಜಪಾನ್ ಆ ಏರಿಯಾದಲ್ಲಿ ಟೈಫೂನ್ ಅಂತ ಕರಿತೀವಿ. ನಾರ್ಥನ್ ಇಂಡಿಯನ್ ಓಷನ್ ಅಲ್ಲಿ ಸೈಕ್ಲೋನ್ ಅಂತ ಕರಿತೀವಿ, ನಮ್ಮ ಇಂಡಿಯನ್ ಓಷನ್ ಸರೌಂಡಿಂಗ್ ಅಲ್ಲಿ. ದೆನ್ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿತೀವಿ. ಅಂಡ್ ಆಸ್ಟ್ರೇಲಿಯಾದಲ್ಲಿ ಒಂದು ಪೆಕ್ಯುಲಿಯರ್ ನೇಮ್ ಇದೆ, ಏನಂತಂದ್ರೆ ವಿಲ್ಲಿ ಅಂತಂದು ಕರಿತೀವಿ. ಓಕೆ, ವಿಲ್ಲಿ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಡಿಫರೆಂಟ್ ನೇಮ್ಸ್ ಗಿವನ್ ಟು ಟ್ರಾಪಿಕಲ್ ಸೈಕ್ಲೋನ್. ನೆಕ್ಸ್ಟ್ ಇದಾದ್ಮೇಲೆ ವಾಟ್ ಆರ್ ದ IMD ಕ್ಲಾಸಿಫಿಕೇಶನ್ ಆಫ್ ಸೈಕ್ಲೋನ್ಸ್ ಅಂಡ್ ಸ್ಟೇಜಸ್. ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದ ಸ್ಟೇಜ್. ಫಸ್ಟ್ ಏನಪ್ಪಾ ಅಂತಂದ್ರೆ ಲೋ ಪ್ರೆಷರ್ ಏರಿಯಾ ಫಾರ್ಮ್ ಆಗುತ್ತೆ. ಅವಾಗ್ಲೇ ಹೇಳ್ದಂಗೆ ಫಸ್ಟ್ ಲೋ ಪ್ರೆಷರ್ ಏರಿಯಾ ಫಾರ್ಮ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ವಾರ್ಮ್ ಓಷನ್ ಏರ್ ರೈಸ್ ಆಗಿ ಸ್ಟಾರ್ಟ್ ಆಗುತ್ತೆ, ವಿಚ್ ಕ್ರಿಯೇಟ್ಸ್ ಅ ಲೋ ಪ್ರೆಷರ್ ಝೋನ್. ನೆಕ್ಸ್ಟ್ ಏನಾಗುತ್ತೆ, ಡಿಪ್ರೆಷನ್ ಫಾರ್ಮ್ ಆಗುತ್ತೆ. ಜಾಸ್ತಿ ಲೋ ಪ್ರೆಷರ್ ಫಾರ್ಮ್ ಆದಾಗ ಇಟ್ ರಿಸಲ್ಟ್ಸ್ ಇನ್ ಡಿಪ್ರೆಷನ್. ಡಿಪ್ರೆಷನ್ ಇಂದ ಏನ ಸ್ಟಾರ್ಟ್ ಆಗುತ್ತೆ, ಸರೌಂಡಿಂಗ್ ರೀಜನ್ ಇಂದ ಏರ್ ಸ್ಟಾರ್ಟ್ಸ್ ಸ್ಪೈರಲಿಂಗ್ ಇನ್ವರ್ಡ್. ಓಕೆ, ಇಲ್ಲಿ ಸ್ಪೈರಲಿಂಗ್ ಆಗ ಸ್ಟಾರ್ಟ್ ಆಗುತ್ತೆ. ದೆನ್ ಇದಾದ್ಮೇಲೆ ಡೀಪ್ ಡಿಪ್ರೆಷನ್ ಅಂತ ಕರಿತೀವಿ. ಇಲ್ಲಿ ಅಂತಂದ್ರೆ ಈ ಸರ್ಕ್ಯುಲೇಷನ್ ಸ್ಟ್ರೆಂಥನ್ ಆಗುತ್ತೆ, ಸ್ಟ್ರೆಂಥನ್ ಆಗಿ ರೈನ್ಫಾಲ್ ಸ್ಟಾರ್ಟ್ ಆಗುತ್ತೆ ಸರೌಂಡಿಂಗ್ ಏರಿಯಾಸ್ ಅಲ್ಲಿ. ಓಕೆ, ಸರೌಂಡಿಂಗ್ ಏರಿಯಾಸ್ ಅಲ್ಲಿ ರೈನ್ಫಾಲ್ ಸ್ಟಾರ್ಟ್ ಆಗುತ್ತೆ. ದೆನ್ ಕಮ್ಸ್ ಸೈಕ್ಲೋನಿಕ್ ಸ್ಟಾರ್ಮ್, ಅಂದ್ರೆ ಸಿಸ್ಟಮ್ ಈಸ್ ನೇಮ್ಡ್. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಡೀಪ್ ಡಿಪ್ರೆಷನ್ ಅಂತ ಕರಿತಿರ್ತೀವಿ. ಇದಾದ್ಮೇಲೆ ಸೈಕ್ಲೋನಿಕ್ ಸ್ಟಾರ್ಮ್ ಆದಾಗ ಓಕೆ ನಾವು ಇಟ್ ಹಸ್ ಟರ್ನ್ಡ್ ಇಂಟು ಅ ಸೈಕ್ಲೋನ್, ಇವಾಗ ವಿ ಹ್ಯಾವ್ ಟು ನೇಮ್ ದಟ್ ಅಂತೇಳಿ. ಸೊ ನೇಮ್ ಮಾಡ್ತೀವಿ. ಅಂಡ್ ಇಲ್ಲಿ ಐ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ, ಕೆಳಗಡೆ ಐ ಸ್ಟಾರ್ಟ್ ಆಗುತ್ತೆ, ಇದ್ರ ಸರೌಂಡಿಂಗ್ ಅಲ್ಲಿ ಐ ವಾಲ್ ಬಿಲ್ಡ್ ಆಗಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸಿವಿಯರ್ ಟು ಸೂಪರ್ ಸೈಕ್ಲೋನ್. ಇಲ್ಲಿ ಏನಂತಂದ್ರೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ವಿಂಡ್ ಇಂಟೆನ್ಸಿಟಿ ಇರುತ್ತೆ ಅಂಡ್ ವಿಚ್ ರಿಸಲ್ಟ್ಸ್ ಇನ್ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್. ಈ ಸ್ಟೇಜ್ ಅಲ್ಲಿ ಏನಾದ್ರೂ ಸೈಕ್ಲೋನ್ ಬಂದು ಲ್ಯಾಂಡ್ ಫಾಲ್ ಆಯ್ತಂದ್ರೆ ಇಟ್ ವಿಲ್ ರಿಸಲ್ಟ್ ಇನ್ ಮ್ಯಾಕ್ಸಿಮಮ್ ವಿಂಡ್ ಇಂಟೆನ್ಸಿಟಿ, ಆಲ್ಸೋ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್. ಇವಾಗ ಮೋಂತಾ ಯಾವ ಸ್ಟೇಜ್ ಅಲ್ಲಿ ಇದೆ, ಸೂಪರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಲ್ಲಿ, ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಲ್ಲಿ ರೀಚ್ ಆಗಿದೆ. ಅದಕ್ಕೋಸ್ಕರ ಇಟ್ ರಿಸಲ್ಟ್ ಇನ್ ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್ ಅಂತ ಹೇಳ್ಬೋದು. ಕೊನೆಗೆ ಲಾಸ್ಟ್ ಸ್ಟೇಜ್ ಏನಪ್ಪಾ ಅಂತಂದ್ರೆ ಲ್ಯಾಂಡ್ ಫಾಲ್ ಆರ್ ಡಿಸಿಪೇಷನ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಲ್ಯಾಂಡ್ ಫಾಲ್ ಅಥವಾ ಯಾವ್ದಾದ್ರು ಭೂಮಿಗೆ ಬಂದು ಬಡಿಯುತ್ತೆ, ಅದಕ್ಕೆ ಲ್ಯಾಂಡ್ ಫಾಲ್ ಅಂತ ಕರಿತೀವಿ. ಅಥವಾ ಅದು ಸ್ಪೈರಲ್ ಆಗ್ತಾ ಎಲ್ಲೋ ಅದಕ್ಕೆ ಎನರ್ಜೀಸ್ ಲಾಸ್ ಆದಾಗ ಡಿಸಿಪೇಟ್ ಆಗ್ಬಿಡುತ್ತೆ ಅದಕ್ಕಾಗಿ. ಅವಾಗ ಏನಾಗುತ್ತೆ, ಎನರ್ಜಿ ಸಪ್ಲೈಸ್ ಕಟ್ಸ್ ಆಫ್ ಓವರ್ ದ ಲ್ಯಾಂಡ್ ವಿಚ್ ರಿಸಲ್ಟ್ಸ್ ಇನ್ ವೀಕನಿಂಗ್ ಸಿಸ್ಟಮ್ಸ್. ಸೊ ದೀಸ್ ಆರ್ ದ ಡಿಫರೆಂಟ್ ಸ್ಟೇಜಸ್. ಓಕೆ, ಈ ಸ್ಟೇಜಸ್ ಅಲ್ಲಿ ಸ್ಪೀಡ್ ಯಾವ ತರ ಇರುತ್ತೆ ಅಂತಂದ್ರೆ ಲೋ ಪ್ರೆಷರ್ ಏರಿಯಾ ಇದ್ದಾಗ ಲೆಸ್ ದನ್ 31 km/h ಇರುತ್ತೆ. ಸೊ ಇದಕ್ಕೆ ವೀಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ ಕ್ಯಾಟಗರಿ. ಡಿಪ್ರೆಷನ್ ಇದ್ದಾಗ 31 to 39 km ಇರುತ್ತೆ. ದಿಸ್ ಈಸ್ ಇನಿಷಿಯಲ್ ಸ್ಟೇಜ್. ನೆಕ್ಸ್ಟ್ ಡೀಪ್ ಡಿಪ್ರೆಷನ್ ಅಲ್ಲಿ 50 to 61 km/h ಇರುತ್ತೆ. ಇಂಟೆನ್ಸಿಫೈಯಿಂಗ್ ಆಫ್ ದಿ ಸಿಸ್ಟಮ್ ಆಗಿರುತ್ತೆ. ಸೈಕ್ಲೋನಿಕ್ ಸ್ಟಾರ್ಮ್ ಅಲ್ಲಿ 62 to 88 km/h ಇರುತ್ತೆ. ಇಲ್ಲಿ ಸಿಸ್ಟಮ್ಗೆ ಹೆಸರು ಕೊಡ್ತೀವಿ. ದೆನ್ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಲ್ಲಿ 18 into 170 km ಸ್ಪೀಡ್ ಇರುತ್ತೆ. ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಸೈಕ್ಲೋನ್ ಮೋಂತಾ. ದೆನ್ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಇರುತ್ತೆ 108 into 165 km/h. ಇದರಲ್ಲಿ ಸ್ಟ್ರಾಂಗ್ ಡಿಸ್ಟ್ರಕ್ಟಿವ್ ಸ್ಟಾರ್ಮ್ ಇರುತ್ತೆ. ಅಂಡ್ ದೆನ್ ಎಕ್ಸ್ಟ್ರೀಮ್ಲಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ 166 to 220 km ಇರುತ್ತೆ, ವೆರಿ ಪವರ್ಫುಲ್. ನೆಕ್ಸ್ಟ್ ಸೂಪರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರೀತಾರೆ. ಇದು 221 km/h ಗಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಇರುತ್ತೆ. ಆ ವೆಲೋಸಿಟಿಲಿ ಬಂದು ಲ್ಯಾಂಡ್ ಫಾಲ್ ಆದಾಗ ಇಟ್ ರಿಸಲ್ಟ್ಸ್ ಇನ್ ಕ್ಯಾಟಾಸ್ಟ್ರೋಫ್ಸ್. ಅದನ್ನ ಅವಾಗ ಹಜಾರ್ಡ್ ಅಥವಾ ಕ್ಯಾಟಾಸ್ಟ್ರೋಫ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಸ್ಟೇಜಸ್ ಆಫ್ cyclone and the classification of cyclone according to IMD based on the speed and stages. Okay, next cyclones ನ ಯಾವ ತರ ನೇಮ್ ಮಾಡ್ತಾರಪ್ಪ ಅಂತಂದ್ರೆ cyclones ನ ಆಕ್ಚುಲಿ ರೀಜನಲಿ ನೇಮ್ ಮಾಡ್ತಾರೆ. ಓಕೆ, cyclones are named regionally, managed regionally by the World Meteorological Organization panels. ಈ ಪ್ಯಾನಲ್ಸ್ ಏನಂತ ಕರಿತೀವಿ ಅಂತಂದ್ರೆ RSMC. ಅಂದ್ರೆ RSMC ಫುಲ್ ಫಾರ್ಮ್ ಏನಂತಂದ್ರೆ ರೀಜನಲ್ ಸ್ಪೆಷಲೈಸ್ಡ್ ಮೆಟಿಯೋರಾಲಜಿಕಲ್ ಸೆಂಟರ್ಸ್ ಅಂತ ಡಿವೈಡ್ ಮಾಡಿ ಬೇರೆ ಬೇರೆ ರೀಜನ್ ಅಲ್ಲಿ ಅದು ಅಲ್ಲಿ ಬರುವಂತ ಆ ರೀಜನ್ ಅಲ್ಲಿ ಬರುವಂತ ಟ್ರಾಪಿಕಲ್ ಸೈಕ್ಲೋನ್ಸ್ ನ ನೇಮ್ ಮಾಡುತ್ತೆ. ಓಕೆ, ಓವರ್ ಆಲ್ ಆಗಿ ವರ್ಲ್ಡ್ ಅಲ್ಲಿ
6 RSMC ಇದೆ. 6 RSMC ಇದೆ. ಅದರಲ್ಲಿ ಒಂದು RSMC ಎಲ್ಲಿದೆ? ನಮ್ಮ ಡೆಲ್ಲಿಯಲ್ಲಿದೆ. ಸೊ ದಿಸ್ RSMC ಏನ್ ಮಾಡುತ್ತೆ? ಸೌತ್ ಏಷ್ಯನ್ ಸರೌಂಡಿಂಗ್ ರೀಜನ್ ಎಲ್ಲ ಕೂಡ ಸೌತ್ ಏಷ್ಯಾ ಅಥವಾ ನಾರ್ತ್ ಇಂಡಿಯನ್ ಓಷನ್ ಬರುವಂತಹ ಸೈಕ್ಲೋನ್ಸ್ ನೇಮ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕಂಟ್ರೀಸ್ ನೇಮ್ ನ ಸಬ್ಮಿಟ್ ಮಾಡುತ್ತೆ. ಈಚ್ ನಮ್ ಮೆಂಬರ್ ಕಂಟ್ರಿ. ಸೊ ನಾರ್ತ್ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಯಾವ ಕಂಟ್ರೀಸ್ ಇರುತ್ತೆ? ಇಂಡಿಯಾ, ಬಾಂಗ್ಲಾದೇಶ್, ಶ್ರೀಲಂಕಾ, ಥೈಲ್ಯಾಂಡ್ ಯಾವ ಕಂಟ್ರಿ ಇದೆ ಅವರೆಲ್ಲರೂ ಕೂಡ ನೇಮ್ ನ ಸಬ್ಮಿಟ್ ಮಾಡ್ತಾರೆ. ಆ ನೇಮ್ ನ ಸಬ್ಮಿಟ್ ಮಾಡಿದ್ಮೇಲೆ ಎಲ್ಲಿ ಹೋಗುತ್ತೆ ಅದು? ಇಟ್ ಗೋಸ್ ಟು ದಿಸ್ ಪ್ಯಾನಲ್. ಆ ಪ್ಯಾನಲ್ ಡಿಸೈಡ್ ಮಾಡುತ್ತೆ. ಅಂಡ್ ದೆನ್ ಸೀಕ್ವೆನ್ಶಿಯಲ್ ನೇಮಿಂಗ್. ಅಂಡ್ ಏನಂತಂದ್ರೆ ನೇಮ್ಸ್ ಆರ್ ಯೂಸ್ಡ್ ಸೀಕ್ವೆನ್ಶಿಯಲಿ ಒನ್ಸ್ ದ ಸಿಸ್ಟಮ್ ಬಿಕಮ್ಸ್ ಅ ಸೈಕ್ಲೋನಿಕ್ ಸ್ಟಾರ್ಮ್. ಓಕೆ, ಒಂದು ವರ್ಷ ಇಂಡಿಯಾ ನೇಮ್ ಮಾಡ್ತಂದ್ರೆ ನೆಕ್ಸ್ಟ್ ವರ್ಷ ಬಾಂಗ್ಲಾದೇಶ್, ನೆಕ್ಸ್ಟ್ ವರ್ಷ ಶ್ರೀಲಂಕಾ, ನೆಕ್ಸ್ಟ್ ವರ್ಷ ಪಾಕಿಸ್ತಾನ್, ನೆಕ್ಸ್ಟ್ ವರ್ಷ ಥೈಲ್ಯಾಂಡ್. ಸೊ ಈ ವರ್ಷ ಥೈಲ್ಯಾಂಡ್ ನೇಮ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಈಸ್ ಹೌ cyclones are named. Very important thing ಅಂದ್ರೆ regional specialized meteorological centers important. Okay, next ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ECCAP ಅಂತ. ಏನಪ್ಪ ಇದಂತಂದ್ರೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಅಂಡ್ ಪೆಸಿಫಿಕ್. ಸೊ 2000 ಇಂದ ಈ ಗ್ರೂಪ್ ಅಲ್ಲಿ ಇರುವಂತ ಕಂಟ್ರೀಸ್ ನೇಮಿಂಗ್ ಮಾಡುತ್ತೆ. ಇದೆ ಆ ನೇಮ್ ಕಂಟ್ರೀಸ್ ಯಾವ್ದಂತಂದ್ರೆ ಎಕ್ಸಾಂಪಲ್ ಬಾಂಗ್ಲಾದೇಶ್, ಇಂಡಿಯಾ, ಮಾಲ್ಡೀವ್ಸ್, ಮ್ಯಾನ್ಮಾರ್, ಒಮಾನ್, ಪಾಕಿಸ್ತಾನ್, ಶ್ರೀಲಂಕಾ ಅಂಡ್ ಥೈಲ್ಯಾಂಡ್. ಸೊ ಇವರೆಲ್ಲರೂ ನೇಮ್ ಮಾಡೋದಕ್ಕೆ ನೇಮ್ ನ ಸಜೆಸ್ಟ್ ಮಾಡ್ತಾರೆ. ಫೈನಲ್ ಆಗಿ ಡಿಸೈಡ್ ಮಾಡಿದ್ರು ಅಂತಂದ್ರೆ ದಿಸ್ RSMC ನ್ಯೂ ದಿಲ್ಲಿ ಡಿಸೈಡ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ದೇ ಆರ್ ನೇಮ್ಡ್. ದೆನ್ ಕಲರ್ ಕೋಡೆಡ್ ವಾರ್ನಿಂಗ್ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ಹಜಾರ್ಡ್ ಆದಾಗ IMD ಅದನ್ನ ನೇಮ್ ಮಾಡೋದಕ್ಕೋಸ್ಕರ ಕಲರ್ ಕೋಡೆಡ್ ಯೂಸ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ಅರ್ಥ ಆಗಲಿ ಜನಕ್ಕೋಸ್ಕರ ಅಂತ. So IMD uses 4 color warning systems to communicate the severity and the likelihood of weather events. For example, cyclones agli, floods agli, heavy rains agli, heat waves agli. So each color helps the local authorities, disaster response agencies such as NDMA and NDRF, and the public take appropriate action. Okay, ಸೊ ಆ ಕಲರ್ ಕೋಡ್ ಹಿಡಿದ ತಕ್ಷಣ ಇವಾಗ ಬರ್ತಿರುವಂತ ಡಿಸಾಸ್ಟರ್ ಯಾವ ಲೆವೆಲ್ ಅಲ್ಲಿ ಇದೆ, ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು ನಾವು ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಕಲರ್ ಯಾವ್ದಪ್ಪ? ಗ್ರೀನ್. ಅಲರ್ಟ್ ಲೆವೆಲ್ ಅಂದ್ರೆ ನೋ ವಾರ್ನಿಂಗ್. ಮೀನಿಂಗ್ ಏನಪ್ಪಾ ಅಂತಂದ್ರೆ ನಾರ್ಮಲ್ ವೆದರ್ ಇದೆ, ನೋ ನೀಡ್ ಆಫ್ ಎನಿ ಎಕ್ಸ್ಟ್ರಾ ಆಕ್ಷನ್. ಸೊ ರೂಟೀನ್ ಮಾನಿಟರಿಂಗ್ ಇದೆ ಅಂತ. ನೆಕ್ಸ್ಟ್ ಎಲ್ಲೋ ಇದ್ದಾಗ ಅಲರ್ಟ್ ಲೆವೆಲ್ ಅಂತಂದ್ರೆ ಬಿ ಅಪ್ಡೇಟೆಡ್. ವೆದರ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ವೆದರ್ ಇಸ್ ಲೈಕ್ಲಿ ಟು ಚೇಂಜ್, ಕೀಪ್ ವಾಚ್ ಅಬೌಟ್ ದ ವೆದರ್. ಸೊ ದಿಸ್ ಇಸ್ ಲೈಕ್ ಅರ್ಲಿ ಅವೇರ್ನೆಸ್. ನೆಕ್ಸ್ಟ್ ಬರುವುದು ಆರೆಂಜ್. ಏನಂತಂದ್ರೆ ಬಿ ಪ್ರಿಪೇರ್ಡ್. ಸಿವಿಯರ್ ವೆದರ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅಥಾರಿಟೀಸ್ ಪ್ರಿಪೇರ್ ಆಗಬೇಕು. ಇದೇನಪ್ಪ ಅಂತಂದ್ರೆ ಬಿ ಪ್ರಿಪೇರ್ಡ್ ಅಂದ್ರೆ ಇಟ್ ಕ್ಯಾನ್ ಇದರ್ ಟರ್ನ್ ಇಂಟು ಯೆಲ್ಲೋ ಅಥವಾ ಇಟ್ ಕ್ಯಾನ್ ಟರ್ನ್ ಇಂಟು ರೆಡ್. ಅಂದ್ರೆ ವರ್ಸ್ ಆಗ್ಬೋದು ಅಥವಾ ಬ್ಯಾಕ್ ಟು ನಾರ್ಮಲ್ ಆಗ್ಬೋದು, ಬಟ್ ವಾಚ್ ಮಾಡ್ಕೋತಾ ಇರಿ ಅಂತ. ದೆನ್ ಪ್ರಿಎಂಪ್ಟಿವ್ ರೆಡಿನೆಸ್ ಫಾರ್ ಡಿಸಾಸ್ಟರ್ ರೆಸ್ಪಾನ್ಸ್. ಫೈನಲ್ ಆಗಿ ರೆಡ್ ಅಂತ. ಏನಂದ್ರೆ ವೆದರ್ ಕಂಪ್ಲೀಟ್ ಆಗಿ ಹಾಳಾಗಿದೆ, ನೌ ಇಸ್ ದ ಟೈಮ್ ಟು ಟೇಕ್ ಆಕ್ಷನ್. ಈ ಟೈಮಲ್ಲಿ ಏನ್ ಮಾಡುತ್ತೆ ಏಜೆನ್ಸೀಸ್ ಲೈಕ್ NDMA, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಲಿ, NDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಆಗಲಿ, SDRF ಅದೆಲ್ಲವೂ ಕೂಡ ಏನ್ ಮಾಡುತ್ತೆ? ಆಕ್ಷನ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಎಕ್ಸ್ಟ್ರೀಮ್ ಸಿವಿಯರ್ ವೆದರ್ ಅಂಡ್ ಇಮಿಡಿಯೇಟ್ ರೆಸ್ಪಾನ್ಸ್ ಇಸ್ ನೀಡೆಡ್. ಇದರಲ್ಲಿ ಏನ್ ಮಾಡ್ತಾರೆ ಆಕ್ಷನ್ ಅಂತಂದ್ರೆ ಇವ್ಯಾಕ್ಯುಯೇಷನ್ ಮಾಡೋದಾಗ್ಲಿ, ರೆಸ್ಕ್ಯೂ ಮಾಡೋದಾಗ್ಲಿ, ಫುಲ್ ಎಮರ್ಜೆನ್ಸಿ ಆಕ್ಷನ್ ಆಗಿ ತಗೋತಾರೆ. ಸೊ ಇವಾಗ ಸೈಕ್ಲೋನ್ ಮಾಂತ ರೆಡ್ ಅಲರ್ಟ್ ಕೊಟ್ಟಿದ್ರೆ ಅದಕ್ಕೋಸ್ಕರ ಅಲ್ಲಿರುವಂತ 43,000 ಜನನ್ನ ಇವ್ಯಾಕ್ಯುಯೇಟ್ ಮಾಡಿದ್ದಾರೆ. ಓಕೆ, ದೆನ್ ಇದು ಸ್ಟ್ಯಾಟಿಕ್ ಪಾರ್ಟ್. ಕೊನೆಗೆ ಏನಪ್ಪಾ ಅಂತಂದ್ರೆ ವೈ ಡಸ್ ಸೈಕ್ಲೋನ್ ಮ್ಯಾಟರ್? ಓಕೆ, ಸೈಕ್ಲೋನ್ ಯಾಕೆ ಮ್ಯಾಟರ್ ಆಗುತ್ತೆ ಅಂತ. ಫಸ್ಟ್ ಈಸ್ ಎಕನಾಮಿಕ್ ಲಾಸ್. ಅದರಿಂದ ಕ್ರಾಪ್ಸ್, ಇನ್ಫ್ರಾಸ್ಟ್ರಕ್ಚರ್, ಫಿಶರೀಸ್ ಎಲ್ಲ ಎಫೆಕ್ಟ್ ಆಗುತ್ತೆ. ಇವಾಗ ಕೂಡ ಮೊಂತಾದ ಎಕ್ಸಾಂಪಲ್ ಹೇಳಿದೆ. ಸೊ ಆಲ್ಮೋಸ್ಟ್ 43,000 ಹೆಕ್ಟೇರ್ಸ್ ಆಫ್ ಏರಿಯಾ ಲಾಸ್ ಆಗಿದೆ. 2,500 crore rupees ಆಫ್ ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಆಗಿದೆ ಅಂತ. ದೆನ್ ಹ್ಯೂಮನ್ ಇಂಪ್ಯಾಕ್ಟ್ ಅಂತಂದ್ರೆ ಕೋಸ್ಟಲ್ ಫ್ಲಡ್ಡಿಂಗ್, ಡಿಸ್ಪ್ಲೇಸ್ಮೆಂಟ್, ಡೆತ್ಸ್ ಕೂಡ ಆಗುತ್ತೆ. ಬಟ್ ರೀಸೆಂಟ್ ಇಯರ್ಸ್ ಅಲ್ಲಿ ಇಂಡಿಯಾದಲ್ಲಿ ಹ್ಯೂಮನ್ ಡೆತ್ ಎಲ್ಲ ಕಡಿಮೆ ಆಗ್ತಾ ಇದೆ. ದಿಸ್ ಶೋಕೇಸಸ್ ಇನ್ಕ್ರೀಸ್ಡ್ ರೆಡಿನೆಸ್ ಟು ಸಚ್ ಡಿಸಾಸ್ಟರ್ಸ್ ಇನ್ ಇಂಡಿಯಾ. ಓಕೆ, ಅಂದ್ರೆ ಡಿಸಾಸ್ಟರ್ ರೆಸಿಲಿಯನ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಬಿಕಾಸ್ ಆಫ್ ವೇರಿಯಸ್ ಅಥಾರಿಟೀಸ್ ಅಂಡ್ ಆಕ್ಟ್ ಸಚ್ as NDMA, SDMA, ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಅಂದ್ರೆ ಸಾಲ್ಟ್ ವಾಟರ್ ಇಂಟ್ರೂಷನ್ ಆಗುತ್ತೆ. ಬರುವಂತ ವೇವ್ಸ್ ಇರುತ್ತಲ್ಲ, ಆ ವೇವ್ಸ್ ಎಲ್ಲ ಏನ್ ಮಾಡುತ್ತೆ ನಾರ್ಮಲ್ ಇರುವಂತ ಕೋಸ್ಟಲ್ ಏರಿಯಾದಲ್ಲಿ ಇನಂಡೇಟ್ ಆಗುತ್ತೆ. ಇನಂಡೇಟ್ ಆದ್ಮೇಲೆ ಫರ್ಟೈಲ್ ಲ್ಯಾಂಡ್ ಏನಾಗುತ್ತೆ? ಇನ್ಫರ್ಟೈಲ್ ಆಗುತ್ತೆ. ಯಾಕಂದ್ರೆ ಸಾಲ್ಟ್ ವಾಟರ್ ಇಂಟ್ರೂಷನ್ ಆಗಿರುತ್ತೆ. ದೆನ್ ಇಟ್ ಆಲ್ಸೋ ಲೀಡ್ಸ್ ಟು ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್. ಫೈನಲಿ ಪ್ರಿಪೇರ್ಡ್ನೆಸ್. IMD's early warning systems and NDMA monitoring plans or mitigation plans are very crucial. ಸೊ ಒಂದು ಸೈಕ್ಲೋನ್ ಇಂದ ಇನ್ನೊಂದು ಸೈಕ್ಲೋನ್ಗೆ ನಾವು ಏನು ಕಲಿತೀವಿ ಅಂದ್ರೆ ವಿ ಲರ್ನ್ ಲೆಸನ್ಸ್. ಮುಂಚೆ ಮಾಡಿರುವಂತ ತಪ್ಪನ್ನ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಲೆಸನ್ಸ್ ನ ಲರ್ನ್ ಮಾಡ್ತೀವಿ. ಸೊ ಆಸ್ ಅ ರಿಸಲ್ಟ್ ಇಂಡಿಯಾ ಹಸ್ ಬಿಕಮ್ ಕಂಪ್ಲೀಟ್ಲಿ ರೆಡಿ ಆರ್ ಪ್ರಿಪೇರ್ಡ್ ಫಾರ್ ಡೀಲಿಂಗ್ ವಿತ್ ಸಚ್ ಕೈಂಡ್ ಆಫ್ ಡಿಸಾಸ್ಟರ್ಸ್. ಸೊ ದಿಸ್ ಈಸ್ ಅಬೌಟ್ ಸೈಕ್ಲೋನ್ ಮಾಂತ. ಕಂಪ್ಲೀಟ್ ಆಗಿ ಹೋಲಿಸ್ಟ್ ಆಗಿ ಕವರ್ ಮಾಡಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೇರೆ ಯಾವ್ದಾದ್ರು ಟಾಪಿಕ್ ನ ಡಿಸ್ಕಸ್ ಮಾಡಬೇಕಿತ್ತು ಅಂದ್ರೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಬರುವಂತ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿ.